1600 ಟನ್ ಚಿನ್ನ ಮಾಯ, ಶತಮಾನದಿಂದ ಸಿಕ್ಕಿಲ್ಲ ರಷ್ಯನ್ ನಿಧಿ. ಆ ಟ್ರೈನ್ನಲ್ಲಿ ಆಗಿದ್ದೇನು? ನಮಸ್ಕಾರ ಸ್ನೇಹಿತರೆ. 1919ರಲ್ಲಿ ರಷ್ಯಾದ ಕಜಾನ್ ನಗರದಿಂದ ಸೈಬೀರಿಯಾ ಕಡೆಗೆ ಬಿಗಿ ಭದ್ರತೆಯೊಂದಿಗೆ ಒಂದು ಟ್ರೈನ್ ಹೋಗ್ತಾ ಇತ್ತು. ಆ ಟ್ರೈನ್ನ 40 ಬೋಗಿಗಳಲ್ಲಿ 5000 ಪೆಟ್ಟಿಗೆ, 1700 ಚೀಲ ಇತ್ತು. ಅವುಗಳಲ್ಲಿ ತುಂಬಿಟ್ಟಿದ್ದೆಲ್ಲ ಚಿನ್ನ, ಬರೋಬ್ಬರಿ 1600 ಟನ್ ಚಿನ್ನದ ನಿಧಿ. ದುರಂತ ಅಂದ್ರೆ ಆ ಟ್ರೈನ್ ತನ್ನ ಡೆಸ್ಟಿನೇಷನ್ ತಲುಪಲೇ ಇಲ್ಲ. ಅಷ್ಟು ಮಾತ್ರ ಅಲ್ಲ, 106 ವರ್ಷ ಕಳೆದಿದ್ರು ಕೂಡ ಆ ಟ್ರೈನ್ಗೆ ಏನಾಯ್ತು ಅನ್ನೋದು ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ಅಸಲಿಗೆ ಆ ಟ್ರೈನ್ನಲ್ಲಿ ಅಷ್ಟು ಚಿನ್ನ ಇದ್ದಿದ್ದಾದ್ರೂ ಯಾಕೆ? ಯಾರಿಗೆ ಸೇರಿದ ಚಿನ್ನ ಅದು? ಶತಮಾನದಿಂದ ಈ ವಿಚಾರ ನಿಗೂಢವಾಗಿರೋದು ಯಾಕೆ? ಎಲ್ಲವನ್ನ ಈ ರೋಚಕ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ನೀವು ನೋಡ್ತಾ ಇದ್ದೀರಾ mastmagga.com. ನಾನು ಅಮರ್ ಪ್ರಸಾದ್. ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಈ ವರದಿಯನ್ನು ಮುಂದುವರಿಸ್ತಾ ಇದ್ದೀವಿ. ಅದು ಮೊದಲನೇ ಮಹಾಯುದ್ಧ ಪೀಕ್ನಲ್ಲಿದ್ದ ಟೈಮ್. ಒಂದು ಕಡೆ ಮಹಾಯುದ್ಧ ಮುಗಿತಾ ಇದ್ರೆ ರಷ್ಯಾದಲ್ಲಿ ನಾಗರಿಕ ಯುದ್ಧ ಶುರುವಾಗಿತ್ತು. ರಷ್ಯನ್ ಸಾಮ್ರಾಜ್ಯ ಪತನ ಆಗಿ ಕಮ್ಯುನಿಸ್ಟ್ ಸರ್ಕಾರ ಬರೋ ಹಂತದಲ್ಲಿತ್ತು. ಮಹಾಯುದ್ಧದ ಟೈಮ್ನಲ್ಲಿ ರಷ್ಯನ್ ಸಾಮ್ರಾಜ್ಯದಲ್ಲಿ ಅಶಾಂತಿ, ಗಲಭೆ, ಪ್ರತಿಭಟನೆಗಳು ಹೆಚ್ಚಾಗಿ ಅಧಿಕಾರದಲ್ಲಿದ್ದ ಸಾಮ್ರಾಟ ಝಾರ್ ನಿಕೋಲಸ್ II ಜನಬೆಂಬಲ ಹಾಗೂ ಸೇನಾ ಬೆಂಬಲವನ್ನು ಕಳ್ಕೊಂಡಿದ್ದ. ಪರಿಣಾಮ 1917ರಲ್ಲಿ ತಾತ್ಕಾಲಿಕ ಸಮಾಜವಾದಿ ಸರ್ಕಾರ ಬಂದಿತ್ತು. ಆದರೆ ಈ ಸರ್ಕಾರ ಆ ಒಬ್ಬ ವ್ಯಕ್ತಿಗೆ ಇಷ್ಟ ಇರಲಿಲ್ಲ. ಆ ವ್ಯಕ್ತಿ ಸ್ಥಾಪಿಸಿದ್ದ ಬೋಲ್ಶೆವಿಕ್ಸ್ ಸಂಘಟನೆಗೆ ಇಷ್ಟ ಇರಲಿಲ್ಲ. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ವ್ಲಾಡಿಮಿರ್ ಇಲಿಚ್ ಉಲ್ಯಾನೋವ್ ಅಥವಾ ದಿ ವೆರಿ ಫೇಮಸ್ ವ್ಲಾಡಿಮಿರ್ ಲೆನಿನ್. ಜಗತ್ತಿನ ಮೊದಲ ಸಮಾಜವಾದಿ ಸರ್ಕಾರ ಸ್ಥಾಪಿಸಿದ್ದ ಅದೇ ಲೆನಿನ್. ಒಳಗೊಳಗೆ ಕ್ರಾಂತಿ ಮಾಡಿ ಸಾಮ್ರಾಟ ನಿಕೋಲಸ್ II ಅಧಿಕಾರದಿಂದ ಕೆಳಗಿಳಿಸಿದ್ದ ಲೆನಿನ್ ಸೋವಿಯತ್ ರಷ್ಯಾಗೆ ಜನ್ಮ ಕೊಟ್ಟಿದ್ರು. ಜೊತೆಗೆ ರಷ್ಯಾದ ದೊಡ್ಡ ಪ್ರಮಾಣದ ಭೂಪ್ರದೇಶದ ಮೇಲೆ ಕಂಟ್ರೋಲ್ ಸಾಧಿಸಿದ್ರು. ಆದರೆ ರಷ್ಯನ್ ಸಾಮ್ರಾಜ್ಯದ ಚಿನ್ನದ ಖಜಾನೆ, ಸಾಮ್ರಾಟ ಝಾರ್ ನಿಕೋಲಸ್ IIನ ಖಜಾನೆ, ಅದು ಮಾತ್ರ ಲೆನಿನ್ ಕೈಗಾಗಲಿ ಆತನ ಬೋಲ್ಶೆವಿಕ್ ಕ್ರಾಂತಿಕಾರಿಗಳ ಕೈಗಾಗಲೇ ಸಿಕ್ಕಿರಲಿಲ್ಲ. ಯಾಕಂದ್ರೆ ಸಾಮ್ರಾಟ ನಿಕೋಲಸ್ ಅಧಿಕಾರ ಕಳ್ಕೊಂಡಾಗ ಆ ಖಜಾನೆ ಅಂದಿನ ರಾಜಧಾನಿ ಸೇಂಟ್ ಪೀಟರ್ಸ್ಬರ್ಗ್ನಲ್ಲಿ ಇರಲಿಲ್ಲ. ಹಾಗಿದ್ರೆ ಆ ಖಜಾನೆ ಎಲ್ಲಿ ಹೋಯ್ತು? ರಷ್ಯನ್ ಇತಿಹಾಸವನ್ನೇ ಬದಲಿಸೋ ಶಕ್ತಿ ಇದ್ದ ಆ ಸಂಪತ್ತು ಯಾರ ಕೈಲಿತ್ತು? ಕ್ರಾಂತಿಗೂ ಮೊದಲೇ ಸಂಪತ್ತು ಶಿಫ್ಟ್. ಕಜಾನ್ ನಗರದಲ್ಲಿ ಖಜಾನೆ. ಮಹಾಯುದ್ಧ ನಡೀತಾ ಇದ್ರಿಂದ ಜರ್ಮನ್ನರು ಸೇಂಟ್ ಪೀಟರ್ಸ್ಬರ್ಗ್ ಮೇಲೆ ಅಥವಾ ಆಗಿನ ಪೆಡ್ರೋಗ್ರಾಡ್ ಮೇಲೆ ದಾಳಿ ಮಾಡೋ ಚಾನ್ಸ್ ಇದ್ದಿದ್ದರಿಂದ ನಿಕೋಲಸ್ ತನ್ನ ಖಜಾನೆಯನ್ನ ದಕ್ಷಿಣದಲ್ಲಿದ್ದ ಕಜಾನ್ ನಗರಕ್ಕೆ ಶಿಫ್ಟ್ ಮಾಡಿದ. ಕೆಲ ಕಡೆ ಇದರಲ್ಲಿ 1600 ಟನ್ ಚಿನ್ನ ಇತ್ತು ಅಂತ ಇದೆ. ಇನ್ನು ಕೆಲವರು 500 ಟನ್ ಚಿನ್ನ ಅಂತ ಹೇಳ್ತಾರೆ. ಇನ್ನು ಕೆಲವರು 1600 ಟನ್ಗಿಂತಲೂ ಜಾಸ್ತಿ ಅಂತ ಹೇಳ್ತಾರೆ. ಇಡೀ ರಷ್ಯನ್ ಸಾಮ್ರಾಟನ ಖಜಾನೆ ಇದು ಜಾಸ್ತಿ ಅಂತ ಹೇಳ್ತಾರೆ. ಏನೇ ಆದರೂ ಟನ್ ಲೆಕ್ಕದಲ್ಲಿ ಚಿನ್ನ ಇದ್ದಿದ್ದು ಕ್ಲಿಯರ್. ಯಾಕಂದರೆ ಆಗಿನ ಕಾಲಕ್ಕೆ ಜಗತ್ತಿನ ಅತಿ ದೊಡ್ಡ ಶ್ರೀಮಂತ ಸಾಮ್ರಾಜ್ಯಗಳಲ್ಲಿ ಒಂದಾಗಿತ್ತು ರಷ್ಯನ್ ಎಂಪೈರ್. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅವರ ಚಿನ್ನದ ಖಜಾನೆ ಕೂಡ ಇತ್ತು. ರಷ್ಯನ್ ಸಾಮ್ರಾಜ್ಯದಲ್ಲಿ ಆಗ ಪೋಲ್ಯಾಂಡ್, ಫಿನ್ಲ್ಯಾಂಡ್ ಎಲ್ಲ ಸೇರಿಕೊಂಡಿದ್ವು. ರಷ್ಯನ್ ಇತಿಹಾಸಕಾರರು ಈ ಖಜಾನೆಯಲ್ಲಿ ರಷ್ಯನ್ ಚಿನ್ನದ ಜೊತೆಗೆ ಜರ್ಮನಿಯ ಮಾರ್ಕ್ಸ್, ಗ್ರೀಸ್ನ ಡ್ರಚ್ಮಾಸ್, ಬ್ರಿಟನ್ನ ಸಾವರಿನ್ಸ್, ಅಮೆರಿಕನ್ ಡಾಲರ್ಸ್, ಜಪಾನ್ನ ಯೆನ್ ಸೇರಿ 14 ದೇಶಗಳ ಚಿನ್ನದ ನಾಣ್ಯಗಳು ಇದ್ವು ಅಂತ ಹೇಳ್ತಾರೆ. ಅದೇ ಕಾರಣಕ್ಕಿದು 20ನೇ ಶತಮಾನದ ಅತಿ ದೊಡ್ಡ ಗೋಲ್ಡ್ ರಿಸರ್ವ್ ಅಂತ ಕರೆಸ್ಕೊಳ್ತಾ ಇತ್ತು ಆಗ. ಇದೇ ಕಾರಣಕ್ಕೆ ಕಿಂಗ್ ನಿಕೋಲಸ್ ಇದನ್ನ ಕಜಾನ್ ನಗರಕ್ಕೆ ಶಿಫ್ಟ್ ಮಾಡಿದ. ಆದರೆ ಆ ನಗರದಲ್ಲಿ ಈ ಖಜಾನೆ ಎಲ್ಲಿದೆ ಅಂತ ಗೊತ್ತಿದ್ದು ಕಿಂಗ್ ನಿಕೋಲಸ್ಗೆ ನಿಷ್ಠಾವಂತರಾಗಿದ್ದ ಒಂದಷ್ಟು ಸೈನಿಕರಿಗೆ ಮಾತ್ರ. ಬೋಲ್ಶೆವಿಕ್ಗಳ ಕಂಟ್ರೋಲ್ನಲ್ಲಿ ಕಜಾನ್ ನಗರ ಬಂದರೂ ಕೂಡ ಅವರಿಗೆ ಈ ಚಿನ್ನ ಎಲ್ಲಿದೆ ಅಂತ ಗೊತ್ತಾಗಿರಲಿಲ್ಲ. ಆದರೆ ಅಲ್ಲೊಬ್ಬ ಲೂಟಿಕೋರ ಈ ಖಜಾನೆಯನ್ನು ಬಡಿದು ಬಾಯಿಗೆ ಹಾಕೊಳ್ಳೋಕೆ ಸ್ಕೆಚ್ ಹಾಕಿದ. ಅದು ಸಕ್ಸಸ್ಫುಲ್ ಆಗಿ ಆಯಿತು ಕೂಡ. ಅದರ ಬೆನ್ನಲ್ಲೇ ಆತನ ಕೊಲೆನೂ ಸಕ್ಸಸ್ಫುಲ್ ಆಗಾಯಿತು. ಹೇಗೆ ಅಂತ ಕೇಳಿ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ ಕಾಶಿ ಅಯೋಧ್ಯೆಗೆ 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ ಕೇವಲ 39,500 ಮಾತ್ರ. ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಗಯಾ ಬೋಧ್ ಗಯಾ 4 ನೈಟ್ 5 ಡೇಸ್ ಟ್ರಿಪ್ ಇದು. ಇದರಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, ದರ್ಶನ, ಎಸಿ ಟ್ರಾನ್ಸ್ಪೋರ್ಟ್, ಬೋಟಿಂಗ್ ಅಂಡ್ ಆಟೋ ಚಾರ್ಜಸ್, 24/7 ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲವೂ ಇರುತ್ತೆ. ವಿಶೇಷವಾಗಿ ಹಿರಿಯ ನಾಗರಿಕರಿಗೆ ಸ್ಪೆಷಲ್ ಕೇರ್ ಕೂಡ ಇರುತ್ತೆ.
ಹೊರಡೋ ದಿನ 4 ಏಪ್ರಿಲ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡೋ ಮೂಲಕ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಕಜಾನ್ ಮೇಲೆ ದಾಳಿ, ನಿಕೋಲಸ್ ಕಮಾಂಡರ್ ಕೈಗೆ ಚಿನ್ನ. 1919ರಲ್ಲಿ ನಿಕೋಲಸ್ II ಲಾಯರ್ ಆಗಿದ್ದ ಸೇನೆಯ ಸೀನಿಯರ್ ಕಮಾಂಡರ್ ಅಡ್ಮಿರಲ್ ಅಲೆಕ್ಸಾಂಡರ್ ಕೊಲ್ಚೆಕ್ ಯುರಲ್ ಪರ್ವತಗಳ ಬಳಿ ಬೊಲ್ಶೆವಿಕ್ ಪಡೆಗಳ ಮೇಲೆ ದಾಳಿ ಮಾಡ್ತಾನೆ. ಈ ಪರ್ವತ ಶ್ರೇಣಿ ದಾಟಿದ್ರೆ ಕಜಾನ್ ನಗರ, ಅದರಂತೆ ಪರ್ವತ ದಾಟಿ ಆ ನಗರವನ್ನ ಕಂಟ್ರೋಲ್ ತಗೊಳ್ತಾನೆ. ಈ ದಾಳಿಯಲ್ಲಿ ಈತನಿಗೆ ಚೆಕ್ನ ವೈಟ್ ಗಾರ್ಡ್ ಸೇನೆಯ ಸಹಾಯ ಸಿಗುತ್ತೆ. ಸೊ ಕಜಾನ್ನಲ್ಲಿದ್ದ ಸಂಪತ್ತು ಕೇವಲ ಕೋಲ್ಚೆಕ್ಗೆ ಮಾತ್ರ ಅಲ್ಲ, ಒಂದಷ್ಟು ಚಿನ್ನ ವೈಟ್ ಗಾರ್ಡ್ಸ್ ಕೈಗೂ ಸಿಗುತ್ತೆ. ಕೈಗೆ ಸಂಪತ್ತು ಸಿಕ್ಕಿದೆ ತಡ ಯುರಾಲ್ ಪರ್ವತ ಸುತ್ತಮುತ್ತ ಒಂದಷ್ಟು ಪ್ರದೇಶ ತನ್ನ ಕಂಟ್ರೋಲ್ ತಗೊಂಡು ತಾನೇ ಅಲ್ಲಿ ಆಡಳಿತ ಮಾಡೋ ಪ್ಲಾನ್ ಕೂಡ ಮಾಡಿರ್ತಾನೆ. ಜೊತೆಗೆ ದೂರದ ಸೈಬೀರಿಯಾಗೆ ತಾನೇ ಆಡಳಿತಗಾರ ಅಂತ ಅನೌನ್ಸ್ ಕೂಡ ಮಾಡ್ಕೊಂಡಿರ್ತಾನೆ. ಜೊತೆಗೆ ಲೆನಿನ್ನ ಬೋಲ್ಶೆವಿಕ್ ವಿರುದ್ಧ ಹೋರಾಡ್ತಿದ್ದ ಪಡೆಗಳನ್ನೆಲ್ಲ ಒಂದುಗೂಡಿಸುವ ಪ್ರಯತ್ನವನ್ನ ಕೂಡ ಮಾಡ್ತಿರ್ತಾನೆ. ಆದ್ರೆ ಲೆನಿನ್ನ ರೈಟ್ ಹ್ಯಾಂಡ್ ಅಂತ ಕರೆಸ್ಕೊಳ್ತಾ ಇದ್ದ ಲಿಯೋನ್ ಟ್ರೋಟ್ಸ್ಕಿ ಇದಕ್ಕೆ ಅವಕಾಶ ಕೊಡೋದಿಲ್ಲ. ಲಿಯೋನ್ ಟ್ರೋಟ್ಸ್ಕಿ ಸೈನಿಕ ಆಗಿರಲಿಲ್ಲ. ಈತ ಲೆನಿನ್ನ ಸ್ಟ್ರಾಟಜಿಸ್ಟ್ ಆಗಿದ್ದ, ಅಥವಾ ಚಾಣಾಕ್ಷ ಅಂತ ಹೇಳ್ಬೋದು. ಈತ ಒಂದು ಸೈನ್ಯವನ್ನ ಕಟ್ತಾನೆ. ಆ ಸೇನೆ ಯಾವುದು ಗೊತ್ತಾ? 2ನೇ ಮಹಾಯುದ್ಧದಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದ ರೆಡ್ ಆರ್ಮಿ ಅಥವಾ ರೆಡ್ ಗಾರ್ಡ್ಸ್ ಅಂತ ಕೂಡ ಕರೀತಾ ಇದ್ರು. ಈ ರೆಡ್ ಆರ್ಮಿ ಮತ್ತೆ ಕಜಾನ್ ಅನ್ನು ವಶಪಡಿಸಿಕೊಳ್ಳುತ್ತೆ. ರೆಡ್ ಆರ್ಮಿ ಅಡ್ಮಿರಲ್ ಕೊಲ್ಚೆಕ್ ನನ್ನ ಹಿಡಿದು ಕೊಂದೇ ಹಾಕುತ್ತೆ. ಆ ರೀತಿ ಥಿಯರೀಸ್ ಇವೆ. ಅಲ್ಲದೆ ಆತನೊಂದಿಗೆ ಚೆಕ್ನ ವೈಟ್ ಗಾರ್ಡ್ಸ್ ಇದ್ರಲ್ಲ, ಒಂದು ಥಿಯರಿ ಪ್ರಕಾರ ಆ ವೈಟ್ ಗಾರ್ಡ್ಸ್ ತಮ್ಮ ಹತ್ರ ಇದ್ದ ಒಂದಷ್ಟು ಚಿನ್ನವನ್ನ ರೆಡ್ ಆರ್ಮಿಗೆ ಒಪ್ಪಿಸಿ ಚೆಕೋಸ್ಲೋವಾಕಿಯಾಗೆ ಓಡ್ ಹೋಗ್ತಾರೆ. ಹಾಗಿದ್ರೆ ಉಳಿದಿದ್ದ ಚಿನ್ನ ಏನಾಯ್ತು? ಕೊಲ್ಚೆಕ್ ಕಂಟ್ರೋಲ್ ತಗೊಂಡಿದ್ದ ಆ ಚಿನ್ನ ಇತ್ತಲ್ಲ, ಅದು ಯಾರ ಕೈಗೆ ಸಿಕ್ತು? ಬೈಕಲ್ ಸರೋವರ, ಯಾಮಲ್ ಪೆನಿನ್ಸುಲಾ, ಆಲ್ಟಾಯ್ ಪ್ರದೇಶ. ಈ ಚಿನ್ನದ ಸುತ್ತ 3 ಥಿಯರಿ ಇದೆ. ಮೊದಲನೇದು ಬೈಕಲ್ ಸರೋವರ. ಈ ರಿಪೋರ್ಟ್ ನೋಡಿ. 2010ರಲ್ಲಿ ಜಗತ್ತಿನ ಅತ್ಯಂತ ಆಳದ ಸಿಹಿ ನೀರಿನ ಸರೋವರ ಬೈಕಲ್ ಸರೋವರದಲ್ಲಿ ಒಂದಷ್ಟು ರೈಲಿನ ಬೋಗಿಗಳು ಸಿಕ್ಕಿದ್ವು. ಸರೋವರದ ಪಕ್ಕದಲ್ಲೇ ರೈಲ್ವೆ ಟ್ರ್ಯಾಕ್ ಇದೆ. ಹಾಗಾಗಿ ಕಜಾನ್ನಿಂದ ಸೈಬೀರಿಯಾಗೆ ಬರ್ತಾ ಇದ್ದ ಚಿನ್ನ ತುಂಬಿದ್ದ ರೈಲು ಈ ಸರೋವರದ ಬಳಿ ಪಾಸ್ ಆಗುವಾಗ ದಾಳಿಗೊಳಗಾಗಿದೆ ಅನ್ನೋದು ಮೂಲ ಥಿಯರಿ ಅಥವಾ ಮೊದಲ ಥಿಯರಿ. ವೈಟ್ ಆರ್ಮಿಯ ಒಂದಷ್ಟು ಸೈನಿಕರೇ ಟ್ರೈನ್ಗೆ ಚಿನ್ನ ತುಂಬಿಕೊಂಡು ಸೈಬೀರಿಯಾ ಕಡೆಗೆ ಪಲಾಯನ ಮಾಡೋಕೆ ಪ್ರಯತ್ನ ಪಟ್ಟಿದ್ರು ಅಂತ ಈ ಥಿಯರಿ ಹೇಳುತ್ತೆ. ಇನ್ನೊಂದು ಥಿಯರಿ, ಅಡ್ಮಿರಲ್ ಕೋಲ್ಚುಕ್ ನೇವಿ ಬಳಸಿ ಚಿನ್ನವನ್ನ ಮಿತ್ರ ರಾಷ್ಟ್ರಗಳಾದ UK ಅಥವಾ ಅಮೆರಿಕಾಗೆ ಕಳ್ಳ ಸಾಗಾಣಿಕೆ ಮಾಡೋಕೆ ಪ್ರಯತ್ನ ಪಟ್ಟರು. ಹಾಗಾಗಿ ಕುದುರೆ ಗಾಡಿ ಹಾಗೂ ರೈನ್ ಡೀರ್ ಗಾಡಿಗಳನ್ನ ಬಳಸಿ ಆರ್ಕ್ಟಿಕ್ ಪ್ರದೇಶದ ಯಾಮಲ್ ಪೆನಿನ್ಸುಲಾಗೆ ಚಿನ್ನವನ್ನ ತಲುಪಿಸಿದ್ರು. ಹಡಗುಗಳ ಮೂಲಕ ಚಿನ್ನ ಸಾಗಿಸುವಾಗ ಪ್ರತಿಕೂಲ ಹವಾಮಾನದಿಂದಾಗಿ ಹಡಗು ಮುಳುಗೋಯ್ತು ಅಂತಲೂ ಇನ್ನೊಂದು ಥಿಯರಿ ಹೇಳುತ್ತೆ. ಇದಕ್ಕೆ ಪುಷ್ಟಿ ಕೊಡುವಂತೆ ಸೈಬೀರಿಯನ್ ನದಿ ಹಾಗೂ ಕಾಡುಗಳಲ್ಲಿ ಗೋಲ್ಡ್ ಬಾರ್ಗಳು ಹಲವಾರು ಬಾರಿ ಸಿಕ್ಕಿವೆ ಅಂತ ಕ್ಲೇಮ್ ಮಾಡಲಾಗಿದೆ. ಮತ್ತೊಂದು ಥಿಯರಿ ಪ್ರಕಾರ ದೊಡ್ಡ ದೊಡ್ಡ ಗುಹೆಗಳು, ಕಣಿವೆಗಳಿಂದ ಆಲ್ಟಾಯ್ ಪರ್ವತ ಪ್ರದೇಶಗಳ ಕಡೆಗೆ ಈ ಚಿನ್ನ ಡೈವರ್ಟ್ ಆಯಿತು. ಕೊಲ್ಚೆಕ್ನ ಸೈನಿಕರು ಈ ಪ್ರದೇಶದಲ್ಲಿ ಚಿನ್ನವನ್ನ ಕದ್ದಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಆ ಪ್ರದೇಶದಲ್ಲಿ ಹೂತು ಹೋಗಿರೋ ಗಾಡಿ ಮತ್ತು ಲೋಹಗಳು ಕೂಡ ಕೆಲವೊಂದಷ್ಟು ಪತ್ತೆಯಾಗಿವೆ. ಹೀಗೆ ಹಲವು ಪ್ರದೇಶಗಳಲ್ಲಿ ಅವಶೇಷಗಳು ಸಿಕ್ಕಿರೋದ್ರಿಂದ ಚಿನ್ನವನ್ನ ಹಲವು ಭಾಗ ಮಾಡಿ ರಷ್ಯಾ ತುಂಬ ಸಾಗಿಸಿರಬಹುದು. ಸೇಫ್ಟಿಗೋಸ್ಕರ ಈ ರೀತಿ ಹರಡಿರಬಹುದು, ಲೊಕೇಶನ್ ಡೈವರ್ಸಿಫಿಕೇಶನ್ ಮಾಡಿರಬಹುದು ಅನ್ನೋ ಥಿಯರಿಗಳು ಕೂಡ ಇವೆ. ಆದರೆ ಎಲ್ಲೂ ದೊಡ್ಡ ಪ್ರಮಾಣದ ಚಿನ್ನ ಸಿಕ್ಕಿರೋ ಎಕ್ಸಾಂಪಲ್ ಇಲ್ಲ. ಇದೇ ಕಾರಣಕ್ಕೆ ರಷ್ಯನ್ ಸಾಮ್ರಾಜ್ಯದ ಚಿನ್ನ, ರಷ್ಯನ್ ಎಂಪೈರ್ನ, ದಿ ಗ್ರೇಟ್ ರಷ್ಯನ್ ಎಂಪೈರ್ನ ದಿ ಗ್ರೇಟ್ ಚಿನ್ನದ ಖಜಾನೆ ಎಲ್ಲಿ ಹೋಯ್ತು, ಯಾರ ಕೈಗೆ ಸಿಕ್ತು? ಸ್ಪಷ್ಟವಾದ ದಾಖಲೆಗಳಿಲ್ಲ. ಆದರೆ ಕೆಲವರು ಇನ್ನೊಂದು ಥಿಯರಿಯನ್ನು ಅಂತಾರೆ. ರಷ್ಯಾ ಸಾಮ್ರಾಜ್ಯದ ಚಿನ್ನ ಲೆನಿನ್ ಕೈಗೆ ಹೋಯ್ತು ಅಂತ ಹೇಳ್ತಾರೆ ಇವರು. ಮೊದಲ ಮಹಾಯುದ್ಧದ ನಂತರ ರಷ್ಯಾ ದೊಡ್ಡ ಮಿಲಿಟರಿ ಪವರ್ ಆಗಿ ಬೆಳೆದಿದ್ದಕ್ಕೆ, ಸೈನ್ಸ್ ಮತ್ತು ಡಿಫೆನ್ಸ್ ಇಂಡಸ್ಟ್ರಿ ಬೂಮ್ ಆಗಿದ್ದಕ್ಕೆ ಇದೇ ಚಿನ್ನ ಕಾರಣ, ರಷ್ಯನ್ ರಾಜರ ಸಂಪತ್ತೇ ಕಾರಣ ಅನ್ನೋ ಥಿಯರಿಯನ್ನ ನಂಬೋ ವರ್ಗ ಕೂಡ ಇದೆ. ಅದೇ ರೀತಿ 1920ರ ದಶಕದಲ್ಲಿ ಚೆಕೋಸ್ಲೋವಾಕಿಯಾದಲ್ಲಿ ಸಡನ್ ಆಗಿ ಆರ್ಥಿಕ ಅಭಿವೃದ್ಧಿ ಆಗೋಕ್ಕೂ ಈ ಸಂಪತ್ತು ಕಾರಣ. ಅಡ್ಮಿರಲ್ ಕೊಲ್ಚೆಕ್ ನೆರವಿಗೆ ಬಂದಿದ್ದ ವೈಟ್ ಆರ್ಮಿನೇ ಪೂರ್ತಿ ಚಿನ್ನವನ್ನ ಹೊಡ್ಕೊಂಡು ಚೆಕೋಸ್ಲೋವಾಕಿಯಾಗೆ ತಗೊಂಡು ಹೋಯ್ತು ಅನ್ನೋ ವಾದವೂ ಇದೆ. ಹಾಗಾಗಿ ಈ ಕಜಾನ್ ನಗರದಿಂದ ಚಿನ್ನ ಹೊತ್ತ ಟ್ರೈನ್ ಯಾವ ಕಡೆಗೆ ಹೋಯಿತು, ಅಥವಾ ಒಂದೇ ಟ್ರೈನ್ ಇತ್ತ, ಈ ಸಂಪತ್ತು ಏನಾಯಿತು, ಇಳಿಯಾದ ಟ್ರೈನ್ ಎಲ್ಲಿ ಹೋಗಿದೆ, ಏನೂ ಮಾಹಿತಿ ಇಲ್ಲ. ಸ್ಪಷ್ಟ ಆಧಾರ ಇಲ್ಲ, ಥಿಯರಿಗಳಿದಾವಷ್ಟೇ. 1 ಶತಮಾನ ಕಳೆದರೂ ಕೂಡ ಈ ಕೊಲ್ಚೆಕ್ ಗೋಲ್ಡ್ ಕಥೆ ನಿಗೂಢವಾಗಿ ಉಳ್ಕೊಂಡಿದೆ. ಯಾವ ಇನ್ವೆಸ್ಟಿಗೇಷನ್ ನಡೆಸಿದ್ರೂ ಕೂಡ ರಹಸ್ಯ ಹೊರಗೆ ಬಂದೇ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.